ಇವತ್ತು ಕೊರಿಯನ್ ಸ್ಟೈಲಲ್ಲಿ ರೆಡ್ ಚಿಲ್ಲಿ ಪೊಟ್ಯಾಟೋಸ್ ಮಾಡೋಣ. ಇವಾಗ ಆಲೂಗಡ್ಡೆನ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಬೇಯಿಸ್ಕೋಬೇಕು. ಇದನ್ನ ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಎಲ್ಲ ಒಂದೇ ಸತಿ ಬೇಯೋಕ್ಕೆ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಒಂದೇ ಸತಿ ಬೇಯುತ್ತೆ. ಇದನ್ನ ಕುಕ್ಕರಲ್ಲಿ ಬೇಯಿಸ್ಕೋಬಾರ್ದು, ತಪ್ಪಲೆನೇ ಬೇಯಿಸ್ಕೋಬೇಕು ಇದನ್ನ. ಈಗ ನೀರು ಕುದಿಯೋಕೆ ಇಕ್ಕಿದ್ದೀನಿ. ನೀರು ಕುದಿಯೋಕೆ ಇಕ್ಕಿದ್ದೀನಿ, ಕುದೀತಾ ಇರೋ ನೀರಿಗೆ ಆಲೂಗಡ್ಡೆನ ಹಾಕೋಬೇಕು. ಇದು ಚೆನ್ನಾಗಿ 7-8 ನಿಮಿಷ ಬೇಯಿಸ್ಕೋಬೇಕು ಇದನ್ನ. ಕುದೀತಾ ಐತಿ, ಇವಾಗ ಚೆನ್ನಾಗಿ ಬೆಂದೈತೆ ನೋಡಿ. ಜಾಸ್ತಿ ಬೇಯಿಸಬಾರ್ದು, ಸುಮಾರಾಗಿ ಬೆಂದಿದ್ರೆ ಸಾಕು. ಮ್ಯಾಶ್ ಮಾಡೋಷ್ಟು ಬೆಂದಿದ್ರೆ ಸಾಕಿದು. ಅರ್ಧ ಆಯ್ತೈತಿ ಸಾಗಿ ಕೆತ್ಕೊಂಡಿದ್ದನ್ನ ಮ್ಯಾಶ್ ಮಾಡ್ಕೊಳ್ಳೋಣ. ಇಲ್ದಂಗೆ ಮ್ಯಾಶ್ ಮಾಡ್ಕೋಬೇಕು, ಒಂಚೂರು ಗಂಟಿರಬಾರ್ದು. ಫುಲ್ಲು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಅದು ನೀಟಾಗಿ ಮಾಡ್ಕೊಂಡಿಲ್ಲ ಅಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಮ್ಯಾಶ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮ್ಯಾಶ್, ಒಂಚೂರು ಏನು ಗಂಟೆ ಇರಬಾರ್ದು ಇದರಲ್ಲಿ. ಈ ಬಿಸಿ ಇದ್ದಾಗೇ ನೋಡಿ, ಈ ಥರ ಆಗಿದೆ ಮ್ಯಾಶು. ಈಗ ಬಿಸಿ ಇರುವಾಗೇ ಕಾರ್ನ್ ಫ್ಲೋರ್ ಹಾಕೋಬೇಕು. 180 ಗ್ರಾಮ್ ಐತಿ. ಹಾಕೊಂಡು ಬಿಸಿ ಇರುವಾಗೆ ಕಲಿಸ್ಕೋಬೇಕು ಇದನ್ನ. ಬಿಸಿ ಇದ್ದರೆ ಸ್ಪೂನಲ್ಲಿ ಕಲಿಸ್ಕೊಳ್ಳಿ. ಒಂದು ಸ್ವಲ್ಪ ನೀರು ಬೇಕಾದ್ರೆ ಹಾಕೊಂಡು ಕಲಿಸ್ಕೋಬೋದು ಇದನ್ನ. ಗಟ್ಟಿಯಾಗಿ ಒಂದು ಸ್ವಲ್ಪ ಚಪಾತಿ ಹಸಿಟ್ಟು ಅಂದರೆ ಕಲಿಸ್ಕೋಬೇಕಂದ್ರೆ ಜಾಸ್ತಿ ಗಟ್ಟಿನೂ ಇಲ್ಲ ಸಾಫ್ಟು ಇಲ್ಲ, ಆ ಥರ ಕಲಿಸ್ಕೋಬೇಕು ನೀಟಾಗಿ. ನೀರು ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹಾಕಬೇಕು. ಜಾಸ್ತಿ ಒಂದೇ ಸತಿ ಹಾಕೋಬಾರ್ದು. ಈ ಮ್ಯಾಗಿ ನೂಡಲ್ಸ್ ಎಲ್ಲ ಪ್ರಿಯರ್ ಇರ್ತಾರಲ್ಲ, ಅವ್ರಿಗೆ ಮಾಡಿಕೊಟ್ರೆ ಸಖತ್ತಾಗಿ ಬರುತ್ತೆ. ಇದು ತುಂಬ ಚೆನ್ನಾಗಿ ತಿಂತಾರೆ ಅವ್ರು ಮಾಡಿಕೊಟ್ರೆ. ನೋಡಿ, ಇಷ್ಟು ಸಾಫ್ಟಾಗಿ ಬಂದರೆ ಸಾಕು. ನೋಡಿ, ಚೆನ್ನಾಗಿ ನಾದಿದ್ರೆ ಸಾಫ್ಟಾಗಿ ಬರುತ್ತೆ. ಐದು ನಿಮಿಷದಲ್ಲಿ ಮಾಡ್ಕೋಬೋದು ಇದನ್ನ ಕ್ವಿಕ್ಕಾಗಿ. ನೋಡಿ, ಈಗ ಇದನ್ನ ಕೈಗೆ ಒಂಚೂರು ಎಣ್ಣೆ ಹಾಕೋಬೇಕು, ಅಂಟ್ಕೊಳ್ದೆ ಇದ್ದಂಗೆ. ನೋಡಿ, ಈ ಥರ ಬಾಲ್ ಮಾಡ್ಕೊಂಡು ಈ ಥರ ಇದು ಮಾಡ್ಕೊಳ್ಳಿ. ಆಮೇಲೆ ಒಂದು ಬಾಟ್ಲು ತೊಗೊಂಡು ಎಣ್ಣೆ ಹಚ್ಕೋಬೇಕು. ಅದಕ್ಕೆ ಎಣ್ಣೆ ಹಚ್ಕೊಂಡು ನೋಡಿ
ಮಶ್ರೂಮ್ ಥರ ಬಂತು. ಇದು ಮಶ್ರೂಮ್ ಥರ ಕಾಣ್ತಾ ಐತೆ. ಇದೇ ಥರ ಎಲ್ಲ ಮಾಡ್ಕೋಬೇಕು. ಇವಾಗ ಮಾಡಿದಾಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡಬೇಕು. ನೋಡಿ ಈಗೆಲ್ಲ ಆಗೈತೆ. ನೀರು ಕುದಿಯೋಕೆ ಇಕ್ಕೊಂಡಿದ್ದೆ ನಾನು. ಇದು ಕುದಿವಾಗೆ ಹಾಕ್ಕೋಬೇಕು, ಚೆನ್ನಾಗಿ ಬೇವಾಗ. ಇದು ಹೆಂಗೆ ಇದು ಚೆನ್ನಾಗಿ ಕುದಿವಾಗ ಹಾಕ್ಕೋಬೇಕು ಇದನ್ನ. ನೋಡಿ ನೀರು ಕುದೀತಾ ಐತಿ, ಹಾಕೋತೀನಿ. ಇದು ಹೆಂಗೆ ಬೆಂದಿದೆ ಅಂತ ಗೊತ್ತಾದರೆ ಕೆಳಗಡೆ ಇರುತ್ತೆ, ಬೆಂದಾಗ ಮೇಲ್ಗಡೆ ಬಂದ್ಬಿಡುತ್ತೆ. ಇದು ಆರಾಮಾಗಿ ಗೊತ್ತಾಗುತ್ತೆ ಇದು ಬೆಂದಾಗ. ಒಳ್ಳೆ ಮಶ್ರೂಮ್ ಥರನೇ ಕಾಣುತ್ತೆ. ಇದು ಬೇಯಕ್ಕೆ ಸ್ಟಾರ್ಟ್ ಆದರೆ ಎಲ್ಲ ಮೇಲಕ್ಕೆ ಬರುತ್ತೆ ಅವಾಗ. ಇದು ಫಾಸ್ಟಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು, ಸ್ಲೋ ಮಾಡೋಂಗಿಲ್ಲ. ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತೈತಿ. ಅದು ಕುದ್ದಿ ಮೇಲಕ್ಕೆ ಬರುತ್ತೆ. ಸೌಟೇನು ಹಾಕಿ ಇದು ಮಾಡಬೇಡಿ. ಚೆನ್ನಾಗಿ ಬೆಂದರೆ ಮೇಲ್ಗಡೆ ಬರುತ್ತೆ ಎಲ್ಲನೂ. ನೋಡಿ ಇವಾಗ ಮೇಲ್ ಬಂದೈತಿ ಇದೆಲ್ಲ ನೀಟಾಗಿ. ಇದು ಇವಾಗ ಬೆಂದೈತಿ. ಈಗ ಕೋಲ್ಡ್ ವಾಟರ್ ತಗೋಬೇಕು. ಕೋಲ್ಡ್ ವಾಟರ್ ತಗೊಂಡು ಈಗ ಇದು ಬೆಂದಿರೋದನ್ನೆಲ್ಲ ಅದ್ರೊಳಗೆ ಹಾಕಬೇಕು. ಇದನ್ನು ಹಂಗೆ ಬಿಟ್ಟರೆ ಜಾಸ್ತಿ ಬೆಂದೋಗುತ್ತಿದ್ದು. ಇದು ಕೋಲ್ಡ್ ವಾಟರ್ಗೆ ಹಾಕ್ಬಿಡಬೇಕು ಇವಾಗ. ಸಾಕು, ಆ ಪ್ರಾಸೆಸ್ ಅಲ್ಲೇ ನಿಂತೋಗುತ್ತೆ ಇದು ಬೆಂದೋದು. ನೋಡಿ ಇಷ್ಟು ದಪ್ಪ ಆಗೈತಿ ಇದು. ಕೋಲ್ಡ್ ಆಗಿದೆ. ಇವಾಗ ಅದಕ್ಕೆ ಇದು ಮಾಡ್ಕೊಂಡು ಬೆಳ್ಳುಳ್ಳಿ, ಸೋಯಾ ಸಾಸ್ ಒಂದು ಸ್ಪೂನ್ ಆಗೋಷ್ಟು ಸಾಕು. ರೆಡ್ ಚಿಲ್ಲಿ ಸಾಸ್ ಇದು, ಒಂಚೂರು ಚಿಲ್ಲಿ ಫ್ಲೆಕ್ಸು, ಒಂದು ಸ್ವಲ್ಪ ಅರಿಗೆನು. ಎಲ್ಲ ತೆಗ್ದು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಖಾರದ ಪುಡಿ ಇದಕ್ಕೆ, ಸ್ವಲ್ಪ ಖಾರ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಟೇಸ್ಟ್ಗಷ್ಟೇ. ಉಪ್ಪು ಸ್ವಲ್ಪ ಹಾಕೋಬೇಕು. ಅದು ಸೋಯಾ ಸಾಸಲ್ಲೆಲ್ಲ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕೋಬೇಕು. ನಾವು ಆಲೂಗಡ್ಡೆಗೆ ಉಪ್ಪು ಹಾಕಿರ್ಲಿಲ್ವಲ್ಲ ಆವಾಗಲೇ, ಈಗ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ ಬಿಸಿ ಮಾಡಿದ್ದೀನಿ. ಎಣ್ಣೆ
ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಕ್ಳಿಗೆ ಮಾಡಿಕೊಡಿ. ಥ್ಯಾಂಕ್ ಯು.